ಮುಗೀತದ ಜೀವನ. ವಿಷಾನ ತುಂಬಿರ್ತೈತಿ ಎಲ್ಲ. ಹಂಗೆ ಭೋಗದ ಒಡನಾಟ ಎಲ್ಲ ವಿಷಾನ ಅದ. ಇದು ಹೊಳಿವಲ್ಲ, ನಮಗ ಅದ ಹಿತ ಅನಿಸ್ತೈತಿ. ಕಡಿಕ್ ಅದ್ರ ಪರಿಣಾಮ ಏನಾಕೈತಿ? ನೀವು ಒಳ್ಳೆ ಹುರುಪಿನಿಂದ ಮಾಡಿ ಪರಿಣಾಮ ಏನಾಕೈತಿ ನೋಡಿ. ಹಿಂದಗಡೆ ನಿರಾಶೆ ಆಕೈತಿ, ನಿರಸನ ವಿಂತಿದೆಲ್ಲ. ಭೋಗದ ಒಡನಾಟ ಬ್ಯಾಸರಿಕೆ ಆತ್ಮ ನಮ್ಗೆ. ಕಡಿಕೆಯಲ್ಲಿ ವಿಶ್ರಾಂತಿವಂತಿ ಎಲ್ಲ ಬಿಟ್ಟು ಎಲ್ಲಿ ನಿನ್ನೊಳಗೆ ನೀವು ವಿಶ್ರಾಂತಿ ಅನ್ನುವಂತ ದಿನನಿತ್ಯದ ಇದ ವ್ಯವಹಾರ ಐತಿ ನಮ್ಮದು. ಒಳ್ಳೆ ಹುರುಪಲಿ ಅದನ್ನ ಮಾಡಕ್ ಹೋಗ್ತೈತೆ, ತಿನ್ನೋದು ಉಣ್ಣೋದು. ಕಡಿಕ್ ಬ್ಯಾಸರಾಗಿ ಕಡಿಕ್ ಎಲ್ಲಿ ಐತಿಪ್ಪ ಅಂದ್ರೆ ನಿನ್ನ ಬಿಟ್ಟು ಅಲ್ಲಿ ವಿಶ್ರಾಂತಿ ಎಲ್ಲೂ ಇಲ್ಲ, ಇಲ್ಲಿ ಸಿಗುದೇ ಇಲ್ಲ. ಎಲ್ಲ ವಿಚಾರ ಮಾಡಿ ನೋಡ್ಕೋ, ಎದ್ರಾಗ ಮನಸ್ಸು ನಿಲ್ತೈತೆ. ಯಾವ ವಿಷಯ ವಸ್ತುಗಳಲ್ಲಿ ನಿಲ್ಲುವುದು. ಎಲ್ಲ ಅಭ್ಯಾಸರಾಗಿ ಕಡಿಕೆ ತನ್ನಲ್ಲೇನ ವಿಶ್ರಾಂತಿ ಅನ್ನೋದು. ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರ ಸುಖ. ವಿಚಾರ ಮಾಡಿ ಎದುರಾಗೈತಿ ನೋಡ್ಬೇಕಾದ್ರೆ ಎದುರಾಗೈತಿ, ಎದುರಾಗೂ ಇಲ್ಲದ ಎಲ್ಲಿ ಐತಿ. ದಿನನಿತ್ಯ ವಿಶ್ರಾಂತಿ ಎಲ್ಲಿ ಹೊಂತೇವೆ ನಾವು? ನಮ್ಮೊಳಗೆ ನಾವು ಹೊಂತೇವಿಲ್ಲ. ಯಾವ ವಿಷಯಗಳನ್ನ ಹಿಡ್ಕೊಂಡಿರ್ತೀವಿ ಅಲ್ಲಿ. ಎಲ್ಲ ವಿಷಯಗಳ ಕೈ ಬಿಟ್ಟು ತನ್ನೊಳಗತ ಆನಂದದ ಅನುಭವ ಮಾಡ್ತಾರೆ. ಪ್ರತಿಯೊಂದು ಜೀವಿ ತಮ್ಮೊಳಗೈತಿ. ಅನ್ಯದರ ಅವಲಂಬನ ಮಾಡೋದು ತಮ್ಮೊಳಗೈತಿ ಅನ್ನೋದು ಗೊತ್ತಾಗೋಮಟ ಬಿಡುದಿಲ್ಲ. ಅದನ್ನು ಗೊತ್ತು ಮಾಡ್ಕೋಬೇಕಾಗಿತ್ತು. ಅಜ್ಞಾನ ಗೊತ್ತಿಲ್ಲ, ನಾನ ಅದೇನೋ ಗೊತ್ತಿಲ್ಲದಕ್ಕೆ ಅನ್ಯದ್ರ ಹುಡ್ಕಾಕತೈತಿ. ಅದಕ್ಕೆ ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ. ಒಮ್ಮೆ ನೀ ಅನುಭವ ಮಾಡಿ ನೋಡ್ಕೊ ನಿನ್ನೊಳಗೆ ಇದ್ದದ್ದನ್ನು. ಒಮ್ಮೆ ನಿನಗೆ ಅದ ಖಾತ್ರಿ ಆಯ್ತಿ ನನ್ನಲ್ಲಿ ಐತಿ ಅನ್ನೋದು, ಅವಾಗ ಹೊರಗೆ ಹುಡ್ಕಾಕು ಅಲ್ಲಿ ಅಂತ ಹೋಗುದನೇ ಇಲ್ಲ. ಸುಳ್ಳ ಯಾಕೆ ಇಲ್ಲದಲ್ಲಿ ಹುಡುಕ್ಬೇಕು? ಯಾರು ನೆಮ್ಮದಿಯಿಂದ ಅದಾರ ಹೇಳಿ ಇಲ್ಲದಲ್ಲಿ ಹುಡುಕಿ? ಇದ್ದದ್ರ ಕಡೆ ಎಲ್ಲ ಕೊಟ್ಕೊಳ್ಳೆ ನಿನಗೆ ಅದ ಸೂತ್ರ ನಿನಗೆ ಹತ್ತು. ನಿನ್ನೊಳಗೆ ಇದ್ದದ್ದು ಅನ್ಯದ್ರ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ವಿಷಯ ದೋಷ ದರ್ಶನ ಆಗದ ಹೊರತಾಗಿ ನಮ್ಗಿದ ಹಿಂದಕ್ಕೆ ಸರಿಯಾಗಿ ಆಗೋದು ನೋಡಿ. ಒಳಗ ಆಂತರಿಕವಾಗಿ ಆನಂದದ ಸ್ವಾದ ಹತ್ಲಿಕ್ಕೆ ಹತ್ತಿದ್ರೆ ಭಯ ಯಾಕೆ ಬರ್ತೈತಿ ಹೇಳಿ? ವಿಷಯಾದಿಗಳ ಭಾವ ಹೋತು ಅಂದ್ರೆ ನಿರ್ವಿಷಯ ಆಕೈತಿ. ಅದೇ ಭಾವ ಗಟ್ಟಿಗೊಂಡ್ರೆ ಅದೇ ನೀನ ಸುಖ ಸ್ವರೂಪನ ನೀನಾಕಿ. ಪ್ರಾಣಾಯಾಮ ಮಾಡೋದ್ರಿಂದ ದೇಹ ಭಾವ ಮತ್ತಟ್ಟು ಗಟ್ಟಿ ಆಕೈತಿ. ದೇಹ ಭಾವ ಬಿಡ್ಬೇಕನ್ನೋ ಹೊತ್ನ್ಯಾಗ ಪ್ರಾಣಾಯಾಮದ ಅವಶ್ಯಕತೆ ಇಲ್ಲ. ಒಳಗಣ್ಣು ಅಂದ್ರೆ ಜ್ಞಾನದ ಕಣ್ಣು, ದಿವ್ಯ ಚಕ್ಷು ಅಂತಾರ, ತಿಳುವಳಿಕೆ ಕಣ್ಣು. ಆನಂದದಿಂದ ಭಾವ ಉದಯ ಆಗ್ತದೆ. ಅಲ್ಲಿ ಶರೀರ ಭಾವ ಎಲ್ಲೈತಿ? ಶರೀರ ಭಾವ ಅಂದ್ರೆ ಪರಿಚ್ಛಿನ್ನತ್ವ ಭಾವ ಬಂತು. ಭಾವ ಉದಯ ಆಗುವುದರ ಮೂಲ ಅಖಂಡವಾದದ್ದು. ಅದು ಅಖಂಡವಾದದ್ದು, ಖಂಡಿತ ಇಲ್ಲ, ಅದು ಸೀಮಿತವಾದದ್ದಲ್ಲ. ಅದು ಶರೀರ ಭಾವ ಬಂದಾಗ ಖಂಡತ್ವ ಬಂತು. ಆತ್ಮ ಎಡಗಡೆ ಬಲಗಡೆ ಅನ್ಲಿಕ್ಕೆ ಬರುವುದಿಲ್ಲ. ಅದು ಜಡವಸ್ತುವಲ್ಲ. ಆಕಾಶಕ್ಕೆ ಯಾವ ದಿಕ್ಕಂತ ಕೇಳಿದ್ರೆ ಹೇಳಿಕ್ ಬರುದಿಲ್ಲ. ಹೃದಯ ಅಂದ್ರೆ ಆತ್ಮ ಅಂದ್ರೆ ಗೈರು ಉಪಯೋಗ. ತನ್ನ ಶರೀರ ಭಾವನ ತನಗಿಲ್ಲ. ಇಲ್ಲಿ ಆನಂದಕ್ಕೆ ಎಡಬಳ ಅನ್ನೋದು ಎಲ್ಲಿ ಬರ್ತೈತಿ? ಅಲ್ಲಿ ಮಾಯಾ ಅಂದ್ರೆ ಇದೆಲ್ಲ ತೋರಿಕೆಗಂತಾರ. ತೋರಿಕೆಗಿನ ಮಾಯಾ. ಈ ಅಜ್ಞಾನನ ಮಾಯಾ. ನಿನ್ನಲ್ಲಿ ತೋರಿ ನಿನ್ನನ್ನು ಇಲ್ಲದಂಗೆ ಮಾಡ್ತೀವಿ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ನಿನ್ನನ್ನು ಅವಲಂಬಿಸಿಕೊಂಡೆ ನಿನ್ನನ್ನ ಇಲ್ಲದಂಗೆ ಮಾಡಿದ್ವಿ. ನಿನ್ನಲ್ಲಿ ಇದು ಸರಿಬೇರಿಕೆ ಆಗಿಲ್ಲ. ನಿನ್ನಲ್ಲಿ ಸರಿಬೇರಿಕೆ ಆಗಿದ್ರೆ ನಿನ್ನನ್ನು ವಿಕಾರ ಮಾಡ್ತಿತ್ತು. ಇದೆಲ್ಲ ವಿಕಾರ ಹೊಂತೈತಿ, ಆದ್ರೆ ನೀವು ವಿಕಾರ ಹೊಂದೋದಿಲ್ಲ. ಅದು ಇರುವಂಗ ಐತೆ ಆನಂದದಾಗಿ ಯಾವ ವಿಕಾರನೂ ಆಗಿಲ್ಲ.
ಅದು ಎಂದೂ ನಾಶ ಆಗುವುದಿಲ್ಲ. ನೀನು ಅವಿನಾಶಿ ಆದಂಥ ವಸ್ತು ನೀನಲ್ಲ. ಅವಿನಾಶಿ ಆಗುವುದು ನೀ ವಸ್ತು, ನಾಶ ಇಲ್ಲದವ ನೀನು. ಪ್ರತಿಯೊಂದು ವಸ್ತು ನಿನ್ನಿಂದ ಅರಿವಿಸಿಕೊಳ್ಳುವೆಲ್ಲ ನಾಶಕ್ಕವು. ಯಾವಾಗಲೂ ಇದ್ದ ವಸ್ತು ನೀನು. ಸದ್ರೂಪ ಆಗಿರ್ಲಿಕ್ಕೆ ನಿನ್ನ ಬಿಟ್ಟು ಮತ್ತೊಂದಕ್ಕೆ ಅಸ್ತಿತ್ವನೇ ಇಲ್ಲ. ಸದ್ರೂಪ, ಚಿದ್ರೂಪ, ಆನಂದ ರೂಪನ ನೀನದಿ ಅಂತ. ಅವ ನಿನ್ನ ಲಕ್ಷಣಗಳು. ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದದ್ದನ್ನು ನಿನ್ನ ಲಕ್ಷಣ. ಸಚ್ಚಿತ್ತ ಆನಂದ ಅಂದ. ಸುಮ್ಮನೆ ಕೂತ್ಕೊಂಡ್ರೆ ತನ್ನೊಳಗ ತಾನು ವಿಚಾರ ಮಾಡ್ಕೋಬೇಕಿದೆ. ಸದ್ರೂಪ ಅನೇಕಿಲ್ಲ, ಇಲ್ಲ ಒಂದಾಗಿದೆ. ಏಕಂ ಅಂದ, ನಿತ್ಯವಾದದ್ದು. ಭಾವನ ಮಾಯಾ, ಭಾವದ ತೋರಿಕೆಗಿನ ನೀ ಮಾಯಾ ಅನ್ನೋದು. ಎಲ್ಲ ಭಾವದ ಗದ್ದಲ್ ನೋಡ್ರಿ. ಭಾವ ಅಡಗಿದ್ರೆ ಏನಿರ್ತದೆ? ಮನಸ್ಸು ನಿಲ್ಲಿಸ್ಲಿಕ್ಕೆ ಏನ್ ಮಾಡಿದ್ರೆ ನಿಲ್ತೈತಿ? ತಾನಾಗಿ ನಿಲ್ತೈತಿನ ಅದು ಮನಸ್ಸು? ಪ್ರಾರಬ್ಧದ ಮ್ಯಾಗ ಹಾಕಿದ್ರೆ ನಿಲ್ವಲ್ದು ಬಿಡವಲ್ದು ಅಂತ ಬಿಟ್ರೆ ಹಾಕೈತಿನ? ಪ್ರಾರಬ್ಧ ಶರೀರಕ್ಕೈತಿ. ಯಾಕ್ರಿ? ಇದಕ್ಕೆ ಪ್ರಯತ್ನ ಮಾಡ್ಬೇಕಾಗೈತಿ. ನಿರಂತರ ಪ್ರಯತ್ನದಿಂದ ಮನಸ್ಸನ್ನ ಆತ್ಮಭಾವದಲ್ಲಿ ನಿಲ್ಲಿಸ್ಲಿಕ್ಕೆ ಬರ್ತೈತಿ. ಅದಕ್ಕೆ ಅಭ್ಯಾಸ ಅಂತಾರೆ. ಅಭ್ಯಾಸದ ಹೊರತಾಗಿ ಏನ್ ಮಾಡೋರು ಕೆಲಸ ಆಗೋದು. ಇದ್ರ ಬಗ್ಗೆ ನಿತ್ಯ ಶ್ರವಣ, ಮನನ, ನಿಧಿಧ್ಯಾಸನದ ಅಭ್ಯಾಸನ ಕೈಗೋಬೇಕು. ಅಂದಾಗ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ ನೋಡ್ರಿ. ಸ್ವಂತ ಅನುಭವದಲ್ಲ, ಯಾರನ್ನ ಯಾಕೆ ಕೇಳಬೇಕಾಗೈತಿ? ಅಪ್ಪ ಅವರು ಸ್ವತಃ ತಾವ ಅನುಭವ ಮಾಡಿ ಕಂಡುಕೊಂಡಿರ್ತಾರೆ. ಎಲ್ಲಿ ವ್ಯರ್ಥ ವೇಳೆ ಕಳೆದಿಲ್ಲ ಅವರು. ಬಳದ ಕಡೆ ಎಲ್ಲ ಕೊಟ್ರು ನಾವು. ಆ ಶರೀರ ಬಿಡುವವರೆಗೂ ಅದರ ಅಭ್ಯಾಸ ಆಗತ್ತೆ. ಅದನ್ನು ಹೊಂದಿದ್ರು ಸಹಿತ ಅದನ್ನು ಬಿಟ್ಟು ಬೇರೆ ಕಡೆ ಹೆಸನ ಇಲ್ಲ. ಅದು ಲಾಭ ಇಲ್ಲ ಅದರೊಳಗಂತ. ತಮ್ಮ ಜೀವನ ಎಲ್ಲ ಅದಕ್ಕಾಗಿ ಕಳೆದ್ರಿಲ್ಲ, ಅದ ಚಿಂತನದೊಳಗೆ ಕಳೆದ್ರ ಆಯುಷ್ಯದ ವೇಳೆ. ನಾವು ಎಲ್ಲಿ ವ್ಯರ್ಥ ವೇಳೆ ಕಳೀಲಿಕ್ಕೆ ನೋಡ್ರಿ. ಮರ್ತು ಬಿಡ್ತೇವೆ ನಾವು. ಅಜ್ಞಾನದೊಳಗೆ ಮರೆತು ಜನರ ಸಂಪರ್ಕ, ಜಡ ಬುದ್ಧಿ, ಜಡ ಸಂಘದ ಬೆರ್ತ. ಅದೇ ನಮಗೆ ಹಿತ ಅನಿಸ್ತೈತೆ ನಮಗೆ ಇದ್ದಾಗ. ಇಲ್ಲಿ ಬಂದಾಗ ಅದು ಏನು ಉಪಯೋಗ ಇಲ್ಲಪ್ಪ ಅನಿಸ್ತೈತೆ ನಮಗೆ. ಹೌದಿಲ್ಲ? ಅಲ್ಲಿ ಹೋದಾಗ ಇಲ್ಲಿ ಬರಾಕ ಒಲ್ಲೆ ಅಂತೈತಿ ಮನಸ್ಸು. ಒಮ್ಮೆ ಇದ್ರ ಅನುಭವ ಮಾಡತ್ತೆ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಒಳಗೆ ಸ್ವಾದ ಹತ್ತಬೇಕಿದ್ರೆ ಒಳಗೆ ಅಂತರಂಗದೊಳಗಿದ್ರೆ ಸ್ವಾದ ಹತ್ತಿ ಅಂದ್ರೆ ಮನಸ್ಸು ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಅವಾಗ ಅಲ್ಲೇ ಇರ್ಬೇಕು ಅನಿಸ್ತೈತಿ. ಆತ್ಮಭಾವ, ಆನಂದದ ಭಾವದೊಳಗೆ ಉಳಿಬೇಕಂತೈತಿ ಮನಸ್ಸು. ಹಂಗ ದೃಢವಾದ ಅಭ್ಯಾಸ ನಮ್ಗೆ ಆಗ್ಬೇಕು ನೋಡ್ರಿ. ಪ್ರಬಲವಾದ ಅಭ್ಯಾಸ ಆದಾಗ ಅಲ್ಲಿ ಮನಸ್ಸು ನೆಲೆಯಾಗಿ ನಿಲ್ತೈತಿ. ಹೊರಮುಖ ಆಗುದಿಲ್ಲ, ತಗಿಂದ ಒಳಮುಖ ಆಕೈತಿ. ಹೆಚ್ಚು ಹೆಚ್ಚು ನಮ್ಗೆ ಒಳಗೆ ಸ್ವಾದ ಹತ್ತಾಕೈತಿ ಅಂದ್ರೆ ಅಂತರ್ಮುಖಿ ಆಗಿರ್ತಾನ. ಬಹಿರ್ಮುಖ ವೃತ್ತಿ ಎಲ್ಲ ಉದಾಸೀನ ಆಗಿರ್ತ, ಹೊರಗೆಲ್ಲ. ಇದ್ರಿಗೆ ಕಂಡಾಗ ಅಷ್ಟ ಮಾತು ನೆನಪು ಬರ್ತೈತಿ. ಅವ್ನು ಏನ್ ಮಾತಾಡಿದ್ ಒಳ್ಳೆ ಅದನ್ನ ನೆನಪ ಮಾಡುದು. ಏನ್ ಅವ್ರು ಏನಂತಾರ ಅವ್ರಂಗನ ಬೆನ್ನತ್ತಿ ಒಳ್ಳೆ ಅದ್ರ ಬಗ್ಗೆ ತಲೆಯಾಗ ತಗೋದಿಲ್ಲ. ಮಹಾತ್ಮ ಅನಾತ್ಮ ವಿಚಾರಗಳನ್ನೆಲ್ಲ ಸರಿಸಿಬಿಟ್ಟಿರ್ತಾನ. ಯಾವಾಗಲೂ ಒಳಗೆ ಅದೇ ಇರ್ತೈತಿ ಆತ್ಮ ವಿಚಾರದ ಅಭ್ಯಾಸ. ಅದರ ಅನುಸಂಧಾನ ಯಾವಾಗಲೂ ಎಡಬಿಡದೆ ನಡೀತೈತಿ. ಹಗಲಿರುಳೆನ್ನದೇ ಅದೇ ಧ್ಯಾನ, ಅದೇ ವ್ಯಸನ. ನಾವು ಬಿಟ್ಟು ಬಿಡದೆ ಬರೀ ವಿಷಯ ಚಿಂತನೆ ಮಾಡ್ತೀವಿ. ಇನ್ನೂ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಹೊಂದಬೇಕು. ಯಾಕ್ರಿ ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂದಬೇಕು ಅನ್ನೋ ಮಜಾ. ಅದೇ ಹುಚ್ಚು ಪ್ರಯತ್ನ ನಡೆಸೇನು. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದರಿಂದ ಸುಖ ಶಾಂತಿ ನಿನಗೆ ಸಿಗುವುದಿಲ್ಲ. ನೀ ವ್ಯರ್ಥ ಪ್ರಯತ್ನ ಮಾಡ್ಲಿಕ್ಕೆ ನಿರರ್ಥಕ ಶ್ರಮ ಇದು ಮಾಡೋದಿಲ್ಲ. ನೀ ಎಡಬಿಡದೆ ಪ್ರಯತ್ನ ಮಾಡ್ತೀವಿ ವಿಷಯದಿಂದ ಸುಖ ಹೊಂದಬೇಕಂತ. ನಿನ್ನೊಳಗೆ ಐತೆ ಅನ್ನೋದನ್ನ ಪ್ರಯತ್ನ ಎಡಬಿಡದೆ ಮಾಡಕ್ ತಯಾರಿಲ್ಲ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಅಂದ.
ನಾವು ಎಡಬಿಡದೆ ಬಾಳೆ ಚಿಂತನ ಎಲ್ಲ ಬಿಟ್ಟು ಮೊದಲು ಅದನ್ನ ಮಾಡೋಣ. ಬಡ್ಕೊಂಡು 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 ಬಾಳೆ ಬಡ್ಕೋತಿ ಏನಾಯ್ತು ನೋಡ್ಕೊ, ಇಲ್ಲಿ ತನಕ ಬಡ್ಕೊಂಡು ಯಾತಕ ಬಡ್ಕೋತಿ ಬಾಳೆಕ ಅಂತ ಪದ ಅಂತೀರಿ, ಹೌದಿಲ್ಲ? ಹಾ, ಏನ್ ಸಿಕ್ತು ನಿನಗದ್ರ ಬಡ್ಕೊಂಡು ಬಡ್ಕೊಂಡು ಮಾಡಿದೀನಿ? ಯಾರು ಸನಿಹಕ್ಕೆ ಬರ್ಬೋದು ನಿನಗೆ, ಹೌದಿಲ್ಲ? ಎಲ್ಲರೂ ಇದ್ದಾಗ ಅಟ್ಟ ಸನಿಹಕ್ಕೆ ಬರ್ತಾರೆ, ಇಲ್ಲದಾಗ ಒಬ್ರು ಒಳ್ಳೆ ನೋಡುವುದಿಲ್ಲ. ಹೌದಿಲ್ಲ? ನಿನ್ನಲ್ಲಿ ವಿಶೇಷ ಸಾಕಷ್ಟು ಇತ್ತಂದ್ರೆ ಬಂಧು ಬಳಗ ಬಾಳ, ಹೌದಿಲ್ಲ? ಇರದಲ್ಲಿ ಕೂಡ್ತಾವ. ಏನು ಇರ್ಲಿಲ್ಲ ಅಂದ್ರೆ ಅಲ್ಲಿ ಸನಿಹಕ್ಕೆ ಬರುದಿಲ್ಲ, ಇದ್ದವ್ರು ಸಹಿತ ಅಗಲಿ ಹೋಗ್ತಾರೆ. ಏನ್ ಸಂಗ್ರಹ ವೃತ್ತಿ ಇದ್ರೆ ಕೂಡ್ತಾವ ಎಲ್ಲ, ಮುಸುರಿ ಇರಿ ಬಾಳ್ ಕೂಡ್ತಾವ. ಯಾಕ್ರಿ? ಆ ಯಾವ ಇರ್ಲಿಲ್ಲ ಅಂದ್ರೆ ಬಳಗ ಎಲ್ಲಿ ಐತೆ ಅವನು? ಬಳಗ ಬಾಳ ಐತಪ್ಪ ಒಂದು, ಹೌದಿಲ್ಲ? ನೋಡಪ್ಪ ಹಂಗಾರ ಇಲ್ಲೇ ಇದ್ದಾಗ ಅಲ್ಲಿ ಕೂಡ ನೋಡು, ಒಬ್ಬರ ಬರ್ತಾರ, ಒಬ್ರು ಬರೋದಿಲ್ಲ ಮನೆಗೆ, ಹೌದಿಲ್ಲ? ಸುದ್ದಿ ತೆಗೆದಿಲ್ಲ. ಅಲ್ಲಿದ್ರು ಈ ಅವ ಸೌಕಾರ ಇದ್ದಂದ್ರೆ ಅವನು ದೂರನಿಂದನೂ ನಮ್ಮ ಮನೆಯಪ್ಪ, ನಮ್ಮ ಪೈಕಿ ಅವರು ಅಂತಾನ, ಹೌದಿಲ್ಲ? ದೂರಿನ ಸಂಬಂಧ ಇದ್ರು ನಮಗೆ ಸಂಬಂಧ ಆಗ್ಬೇಕಂತ. ಅವ್ನು ಬಡವದಾನಂದ್ರು ಅಗದಿ ಸಂಬಂಧ ಇದ್ರು ನಮಗೇನು ಸಂಬಂಧ, ನೆನಪಿಸೋದ ಮಾಡೋದು. ಎಲ್ಲರೂ ವಿಷಯಗಳ ಅವಲಂಬನ ಮಾಡಿದವರು, ಹೌದಿಲ್ಲ? ದೂರ ಹೋಗ್ತಾರ, ನಿನ್ನಲ್ಲಿ ಯಾವುದೂ ಸಂಗ್ರಹ ಇರಲಿಲ್ಲ, ವಿಷಯ ಸಂಗ್ರಹ ಇರಲಿಲ್ಲ ಅಂತ ದೂರ ಸರಿ. ಸಂಬಂಧಿಗಳನ್ನ ಅವ್ರು ಯಾರು ಬರೋದಿಲ್ಲ. ಈ ವಿಚಾರ ನಿನ್ನಲ್ಲಿ ಇತ್ತಂದ್ರೆ ಜಗತ್ತಿಗೆ ಉಪಯೋಗ ಬರ್ತೈತಿ, ನಿನಗೆ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಇದನ್ನ ಜಗತ್ತಿಗೆ ಉಪಯೋಗ ಬರ್ತೈತಿ. ಬರೀ ಬಾಳೆದ್ದಷ್ಟ ನೀ ಅದಕ್ಕೆ ಸೀಮಿತ ಆಯ್ತಂದ್ರೆ ಅವ್ರು ನೋಡ್ಬೋದು, ನೀನು ನೋಡ್ಲಿಕ್ಕಿಲ್ಲ. ಜಗತ್ತಿಗೆ ಉಪಯೋಗ ಅಂತಂದ್ರೆ ಶರೀರವನ್ನ ಜಗತ್ತು ಕೃತಜ್ಞತೆಯಿಂದ ಸಂಭಾಳಿಸ್ತದೆ, ಜಗತ್ತ ಸಂಭಾಳಿಸ್ತದೆ ನಿನ್ನ ಶರೀರ. ಬೇಕಾದ್ರೆ ನೋಡ್ರಿ ನೀವು ಯಾರದಾರ ಹಂಗಾರ, ಇಲ್ಲಿ ಸಂಬಂಧಿಕರು ಯಾರದಾರ ಅಂತಿದ್ದಾರೆ? ನನ್ನವ್ರು ಯಾರದಾರ? ಯಾರು ಇಲ್ಲ. ಅದಕ್ಕೆ ನನ್ನವ್ರನ್ನವ್ರು ಅವ್ರು ಹಿಡ್ಕೊಂಡು ಕುಂತಿಯಲ್ಲ, ನಮ್ಮವ್ರನ್ನವ್ರು ಯಾರು? ಎಲ್ಲರೂ ಕೆಮ್ಮವ್ರನ್ನ, ವಿಷಯ ಬಡಕರ, ಎಲ್ಲರೂ ವಿಷಯದಿಂದ ಸುಖ. ಯಾಕ್ರಿ? ವಿಷಯಗಳ ಅವಲಂಬನ ಮಾಡವ್ರ. ಏನೋ ಸಿಗ್ತೈತಿ ನಮಗಂತೇಳಿ ವಿಷಯದ ಏನಾರು ಗಂಟು ಇತ್ತಂದ್ರೆ ಅವನ ಹೆಸರಿನ ಮ್ಯಾಗ ಏನಾರ ಅದ ಆಶೆಕ್ ಮಾಡ್ತಾರ. ಅದಕ್ಕೆ ಅಂತ್ಯ ಕಾಲಕ್ಕೆ ಇಟ್ಕೋಬೇಕಂತ ಹೇಳ್ತಾರೆ, ಆಪತ್ ಕಾಲ ಧನಂ ರಕ್ಷೇತ್ ಅಂತ. ಏನೋ ಆಪತ್ ಕಾಲಕ್ಕೆ ಇರ್ಲಿ ಅಂತ ಇಟ್ಕೋಬೇಕು. ಅಷ್ಟು ಕಳ್ಕೊಂಡೆ ಅಂದ್ರೆ ಹುಚ್ಚಾಕಿ ನೀನು, ಹೌದಿಲ್ಲ? ಯಾರು ನೋಡುದಿಲ್ಲ ನೀನು ಇತ್ತಂದ್ರೆ ಅದ್ರ ಆಶೆಕರ ಯಾರು ಬಂದು ನೋಡ್ತಾರೆ. ಅದಕ್ಕೆ ಆಪತ್ ಕಾಲಕ್ಕೆ ಒಂದಿಟ್ಟು ತಲೆಗುಂಬ್ ಬಿಟ್ಕೋಬೇಕು ಅಂದ್ರೆ ನೀ ಅದನ್ನು ಏನು ಒಮ್ಮಿಗಿಲೆ ಯಾಕ್ರಿ? ಅದು ನೀನು ಪ್ರಾರಬ್ಧ ಕರ್ಮದಾಗ ಇದ್ರೆ ಬರ್ತೈತಿ, ಅದು ಇರ್ಲಿಲ್ಲ ಅಂದ್ರೆ ಯಾರು ಒಳ್ಳೆ ನೋಡುದು? ನಾಯಿಕ್ಕಿಂತ ತೂತು ಮಾಡ್ತಾನೆ. ಮಕ್ಕಳನ್ನವರ ಹೊಳ್ಳಿ ನೋಡುವುದಿಲ್ಲ ಯಾರು, ರಕ್ತ ಸಂಬಂಧಿಗಳ ನೋಡುವುದಿಲ್ಲ, ಇನ್ನುಳಿದವ್ರ ಪಾಡೇನು ಅಂತ. ಅವಾಗಂತಿ ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ ಅಂತ. ಜೀವನ ಬ್ಯಾಸರಾಗಿ ಬಿಡ್ತೈತೆ ಅವಾಗ. ಅಂತ್ಯ ಕಾಲಕ್ಕೆ ಎಲ್ಲ ನಿರಾಶೆ, ಎಲ್ಲರೂ ಅಗಲಿ ಬಿಡ್ತಾರ. ಅಂತ್ಯ ಕಾಲಕ್ಕೆ ಗೊತ್ತಾಕತಿ ಎಲ್ಲರದು ಹಕ್ಕಿಕತಿ. ಅದಕ್ಕೆ ಇದನ್ನ ಅವಲಂಬನ ಮಾಡಕೋಣ, ನಂಬದಿರು, ನೆಚ್ಚದಿರು, ಸ್ಥಿರವಾದದ್ದಲ್ಲೋ ಇದು. ನಮ್ಮವರನ್ನವ್ರು ಯಾರೂ ಇಲ್ಲ, ಬಂಧು ಬಳಗ ಇವೆಲ್ಲ ಏನು ಅವನ್ನ ಅವಲಂಬಿಸ್ಕೊಂಡು ಸುಖ ಹೊಂದಿರ್ಬೇಕು, ಅವ್ರು ಮೂರ್ಖರು ಅವರು ಅಂತ. ಅದಕ್ಕೆ ನಿಮ್ಮನ್ನ ನೀವು ಅವಲಂಬನ ಮಾಡ್ರಿ, ಆತ್ಮಾವಲಂಬಿಗಳಾಗಿರಿ ಅಂತ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ, ಹೌದಿಲ್ಲ? ನಿಮ್ಮನ್ನು ನಾವು ನಂಬಿದ್ರೆ ಅಂದ್ರೆ ಜಗತ್ತ ನಿಮ್ಮನ್ನು ನಂಬತೈತಿ. ನಿಮ್ಮನ್ನ ನೀವು ನಂಬಲಿಲ್ಲ ಅಂದ್ರೆ ನಿಮ್ಮಲ್ಲಿ ನಿಮಗೆ ಯಾರು ನಂಬುದಿಲ್ಲ, ಹೌದಿಲ್ಲ? ಆತ್ಮಭಾವದಲ್ಲಿ ನಿನಗೆ ವಿಶ್ವಾಸ ನಂಬಿಕೆ ಇತ್ತಂದ್ರೆ ನಿನಗೆ ಜಗತ್ತುನ ಎಲ್ಲ ನಿನ್ನನ್ನು ನಂಬತೈತಿ. ಅದಕ್ಕೆ ಅದನ್ನ ಅವಲಂಬನ ಮಾಡು, ಆತ್ಮಾವಲಂಬಿಗಳಾಗಿರಿ ಅಂತ. ಈ ಅನಾತ್ಮದ ಅವಲಂಬನ ಮಾಡೇ ಕೆಟ್ಟಿ ನೀನು. ಇವೆಲ್ಲ ತೋರಿಡಗು ನಡಬರ್ಕ ಬಂದದ್ದು ಇವೆಲ್ಲ ಆತ್ಮ ಅಲ್ಲ, ಅವು ಅನಾತ್ಮಗಳು. ನಾವು ಅಲ್ಲದ್ದು ಅದನ್ನೆಲ್ಲ ಕೈ ಬಿಡು.
ಅನಾತ್ಮ ಭಾವನೆಯನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ನಿರಂತರ ನಡಿಬೇಕು ನೋಡ್ರಿ. ಇದ ಅಭ್ಯಾಸ. ನನ್ನ ಬಿಟ್ಟು ನಾವು ಅಗಲಬಾರದು. ನನ್ನ ಬಿಟ್ಟು ನಾ ಅಗಲೇನ ದುಃಖ ಹೊಂದಾಕೈತಿ. ನಾನು ಏನ್ ತೋರ್ಕಿ ಬೆನ್ನು ಹತ್ತಿ ಬಿಟ್ಟಿನಿ. ನನ್ನ ಆಧಾರದ ಮೇಲೆ ನಿನ್ನ ಆಧಾರದ ಮೇಲೆ ತೋರಿದಂತ ತೋರ್ಕಿ ಅವು ತೋರಿ ಅಡುಗು ಒಂದಿಲ್ಲ ಒಂದೇ ದಿನ ಕೈ ಬಿಡು. ಅದನ್ನ ನಂಬೇಡ, ನೆಚ್ಚಬೇಡ. ಸ್ಥಿರವಾದದ್ದಲ್ಲ ಅದು ತೋರಿಕೆ. ಯಾವ್ದು ಸ್ಥಿರ ಐತಿ ಅದ ನಿನ್ನ ನಿಜ. ಅದ್ರ ಕಡೆ ಲಕ್ಷ್ಯ ಕೊಡು. ಅಸ್ಥಿರವಾದದನ್ನು ನಂಬಕ್ ಹೋಗ್ಬೇಡ. ಅವು ಸುಖರೂಪನಲ್ಲ. ಯಾವ್ದು ಸ್ಥಿರವಾದದ್ದು ಐತಿ ಅದು ಸುಖರೂಪವಾದದ್ದು ಐತಿ. ಅದ ನಿನ್ನ ನಿಜ. ಅದನ್ನ ಕಡೆ ಲಕ್ಷ್ಯ ಕೊಡು. ನಿನ್ನ ನಿಜವಿದನೆ ತಿಳಿಯುವ ಬೇರೆನ್ನದಲ್ಲಿ ಮನುಜ ಅಂತ. ನಿನ್ನಲ್ಲಿ ತೋರುವಂತಹ ವಿಷಯ ವಸ್ತುಗಳು ಯಾವುವು ನಿಜ ಅಲ್ಲ. ಅದನ್ನ ಅವಲಂಬನ ಮಾಡಕ್ ಹೋಗಬೇಡ. ಅವುಗಳನ್ನು ಅವಲಂಬನೆ ಮಾಡಿದವ್ರಿಗೆ ಇಲ್ಲಿವರೆಗೂ ಯಾರಿಗೂ ನೆಮ್ಮದಿ ಇಲ್ಲ. ಅವು ವಿಕಾರ ಆಗಿ ಹೋಗ್ತಾವು, ನಾಶ ಆಗಿ ಹೋಗ್ತಾವು. ಕ್ರಮೇಣ ಅವು ಬದಲಾವಣೆ ಹಾಕುವಂತ ಹೋಗು. ತೋರಿಕೆ ವಸ್ತುಗಳು ಯಾವುವು ಅವು ಇದಕ್ಕಿದ್ದಂಗೆ ಇರ್ಲಿಕ್ಕೆ ಶಕ್ಯನೇ ಇಲ್ಲ. ಪ್ರತಿಯೊಂದು ವಸ್ತು ಬದಲಾವಣೆ ಅನ್ನುವಂಥ ವಸ್ತುಗಳು ನಿನಗೆ ಸುಖ ಶಾಂತಿಯನ್ನು ಕೊಡಲಾರು. ಸುಖ ಎಂದೂ ಬದಲಾವಣೆ ಆಗುವುದಿಲ್ಲ. ಬದಲಾಗದೇ ಇದ್ದ ವಸ್ತುನ ನೀನದಿ. ನೀನ ಆ ಸುಖ ಸ್ವರೂಪದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನಿನ್ನನ್ನು ನೋಡ್ಲಿಕ್ಕೆ ಯಾವ ಇಂದ್ರಿಯಗಳು ವೇದಗಳ ಸಹಿತ ಹೊಳೆ ಬಿದ್ದು ಅಂದಾರ. ಚತ್ವಾರೋ ವೇದ ಚಕಿತಂ ಅಭಿದತ್ತೆ. ವೇದಗಳಿಗೆ ಸುಧಾ ಆಗಲಿಲ್ಲ ನಿನ್ನನ್ನು ತಿಳ್ಕೊಳ್ಳಿಕ್ಕೆ. 6 ತೇರೆಯರು ನಿನ್ನನೆ ನಿಜಾಂಬುದಿಯ. ಯಾಕಂದ್ರೆ ನಿಜವಾದ ಆನಂದದ ಸ್ಥಿತಿಯನ್ನ ಯಾರಪ್ಪ ಇದನ್ನು ಕಾಣವರು? ಯಾರಿಗೆ ತಿಳಿಲಿಕ್ಕೆ ಆಗುವುದಿಲ್ಲ. ಮನಸ್ಸು ಬುದ್ಧಿಗಳಿಗೆ ಸಾಧ್ಯನೇ ಇಲ್ಲ ಅಂತ. ಎಲ್ಲ ವ್ಯಾಪಾರ ಬಂದಾದಾಗ ಅವಾಗ ಪರಿಶುದ್ಧವಾದಂಥ ಅಂತಃಕರಣ, ಅವಾಗ ನಮ್ಗೆ ಅನುಭವ ಬರ್ತದೆ. ಎಲ್ಲ ರಾಗ ದ್ವೇಷಗಳನ್ನು ಕಳ್ಕೊಂಡಂತ ಪರಿಶುದ್ಧವಾದ ಅಂತಃಕರಣಕ್ಕೆ ಇದ್ರ ಅನುಭವ ಮಾಡ್ಕೊಳಕ ಆಕೈತಿ. ನಾವು ಅಂತಃಕರಣ ಪರಿಶುದ್ಧಿ ಒಂದೇ ಮಾಡ್ಕೋದು ಅಷ್ಟೇ ಕೆಲಸ. ನಾವು ಮತ್ತೇನು ಮಾಡ್ಬೇಕಾಗಿಲ್ಲ. ಅವಾಗ ನಿನಗಿದ ಅನುಭವ ಬರ್ತದೆ. ಅಂತಃಕರಣ ಮಾಲಿನ್ಯವನ್ನು ಯಾರು ಕಳ್ಕೊಂಡಿರ್ತಾರ ಅವ್ರಿಗೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ನಾವು ಅಂತಃಕರಣ ಯಾಕೆ ಮಾಲಿನ್ಯ ಆಗೈತಿ ಅಂದ್ರೆ ಆಶಾ ಒಳಗ, ಭೋಗದ ಆಶಾ ಒಳಗೆ ತುಂಬಿಕೊಂಡತಿ. ಅದಕ್ಕೆ ಅಂತಃಕರಣ ಹೊಲಸಾಗೈತಿ. ಆಶಾ ಪೂರ್ಣ ನಾಶ ಆದಾಗ ಅಂತಃಕರಣ ಸ್ವಚ್ಛ ಆಕತಿ. ಸ್ವಚ್ಛ ಆದಾಗ ನಮಗದು ಅನುಭವ ಪ್ರಾಪ್ತಿಸ್ಬೇಕು. ಒಬ್ಬ ರಾಜನ ಇದನ್ನ ಹೇಳ್ತಾರ ನೋಡಿ. ಅವ್ನಿಗೆ ಬಣ್ಣ ಚಿತ್ರ ಬರೆಯಾಕ ಇದನ್ನ ಕೊಟ್ಟಿದ್ರಂತ. ಅವ್ರು ಪರೀಕ್ಷೆ ಮಾಡಕ್ 2 ಗೋಡಿ ಯಾವ ಚಲೋ ತಂಗ ಚಿತ್ರ ಬರ್ತಾನ ಅವಾಗ ಅರಮನೆಗೆ ಅವಾಗ ಬಣ್ಣ ಹಚ್ಚಕ್ ಕೊಡೋಣಂತೆ. ಅವಾಗ ಅವಧಿ ತಗೊಂಡ್ರಂತವ್ರು. 1 ವಾರನೋ 15 ದಿನ ಅವಧಿ ತಗೊಂಡಾರ. ಆ ಅವಧಿ ಮುಗಿದ ಮ್ಯಾಗ ಇಬ್ಬರು ನಡಕ ಒಂದು ಪರದೆ ಕಟ್ಟಿದ್ರಂತ. ನಾವು ನೋಡೋಂಗಿಲ್ಲ, ನಾವು ಬಂದ ರಾಜ ತನ್ನ ಎಲ್ಲಾ ಪರಿವಾರ ನೋಡ್ಕೊಂಡು ಇವ್ರು ಹೆಂಗ ತೆಗದಾರ ಚಿತ್ರ ನೋಡ್ಬೇಕು. ಈ ಮೊದಲೇದ ಒಂದು ಇದನ್ನ ಸರಿಸಿದಂತ ಅವ ಅದ್ಭುತ ಚಿತ್ರ ಬರ್ದ. ಕುರುಕ್ಷೇತ್ರದ ಇದನ್ನೆಲ್ಲ ತೆಗೆದಿಟ್ಟಿದ್ವಿ. ನೋಡಿ ಇವೆಲ್ಲ ನೋಡಿ ಭಾಳ ಇಂಥ ಇವಾಗ ಕೊಡ್ಬೇಕಪ್ಪ ಎಲ್ಲ ಕೆಲಸ. ಅವಂದೆಲ್ಲ ಮುಗಿದಂತ ಇವ್ ಹೆಂಗ ಮಾಡ್ಯಾನ ನೋಡಂತ ತೆಗಿಬೇಕಂದ್ರೆ ಇವನ್ ತೆಗದ್ರಂತ. ಗಾಡಿಗೆ ಅದಕ್ಕೆ ಎಷ್ಟು ಅಂತ ಇತ್ತು ಅಷ್ಟು ಒಳಗೆ ಚಿತ್ರ ಸೇಮ್ ತದ್ರೂಪ ಹಂಗ ಒಳಗ ಅಗದಿ ತಿಳಿ ಕಾಣ್ತಿತ್ತಂತ. ತಿಕ್ಕಿ ಬಿಟ್ಟಿದ್ದವ ಕನ್ನಡಿ ಮಾಡಿದ್ದ ಅದನ್ನ. ಅದ್ರಾಗ ಏನು ಪ್ರತಿಮೆ ಬರ್ತದ ಕನ್ನಡಿ ಚೊಕ್ಕ. ಅವ ಏನ್ ಚಿತ್ರನ ಬಿಡಿಸಿಲ್ಲ, ಏನಿಲ್ಲ. ಅವ ಸೀದಾ ಅವಂಗ ಅದ ಭಾಳ ಒಳಗ್ ಕಾಣಕ್ ಭಾಳ ಚಂದ ಕಾಣಕ್ ಇವಂದು ಅದ್ಭುತ ಐತಿದಂತ. ಹಂಗ ನಮ್ಮ ಅಂತಃಕರಣ ಮಾಲಿನ್ಯ ಹೋತಂದ್ರ ಇದ್ದ ವಸ್ತು ನಮ್ಗೆ ಅನುಭವ ಪೂರಕ್ ಶುರು ಆಗ್ತೈತಿ. ಅಂತಃಕರಣ ಸ್ವಚ್ಛ ಮಾಡ್ಕೋದು ಅಷ್ಟ ಕೆಲಸ ನಮ್ದ. ನೀವು ಹೊಸದಾಗಿ ಅದನ್ನ ಏನು ಮಾಡಬೇಕಾಗಿಲ್ಲ. ರೆಡಿ ಇದ್ದದ್ದೈತಿ ನಮ್ಗ. ಯಾರ ಅಂತಃಕರಣ ಸ್ವಚ್ಛ ಇರ್ತೈತಿ ಅವ್ರಿಗೆ ಅನುಭವ ಬರಕ್ ಶುರು ಆಗ್ತೈತಿ. ಅದಕ್ಕೆ ಅಂತಃಕರಣ ಮಾಲಿನ್ಯ ಕಳ್ಕೊಳ್ಳಿಕ್ಕೆ ಇದ ನಿತ್ಯ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ನಿತ್ಯ ಶ್ರವಣ ಮನನ ನಿತ್ಯಾಸನದ ಮೂಲಕ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಂಡವನು ಬುದ್ಧಿ ಅನ್ನುವಂಥ ಕನ್ನಡಿ. ಯಾಕಂದ್ರೆ ಅದನ್ನ ಮಾಲಿನ್ಯ ಹೋತು ಅಂತಂದ್ರೆ ತಡೆಯದೆ ಸುವಿಚಾರವೆಂಬ ವಶಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ
ಅದರೊಳು ತನ್ನ ನೋಡ್ಪಂಗೆ ನಿಜವೇ ತೋರ್ಬೋದು ಎದುರಿಟ್ಟಂತೆ ಸುಜನನೆ ಕರಗತ ಮಾಣಿಕದಂತೆ. ಸ್ಪಷ್ಟವಾಗಿ ಎಲ್ಲರಿಗೆ ನಾನು ಆ ದೇವ ಸ್ವರೂಪ ಇದ್ದೇನೆ, ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಅಂತಃಕರಣ ಸ್ವಚ್ಛ ಆದಾಗ ಕಾಣಿಸ್ತದೆ, ನಮ್ಗೆ ಅನುಭವ ಬರ್ತದೆ. ನಮ್ಗೆ ಯಾಕೆ ಇದು ಅನುಭವ ಬರಬಾರ್ದು, ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡ್ತೀವಿ ಅಂದ್ರೆ ಒಳಗ ಅಂತಃಕರಣ ಮಾಲಿನ್ಯ ಹೊಲಸಾಗೈತಿ, ಮಲಿನ ಆಗೈತಿ. ಎದರಿಂದ ಅಂದ್ರೆ ಭೋಗ ಲಾಲಸ ಒಳಗೈತಿ. ನಾವು ಒಳಗ ಆಸ ಒಳಗಿಟ್ಕೊಂಡು ಹೇಳೋದು ಕೇಳೋದು ಮಾಡ್ತೀವಿ, ಅಂತಃಕರಣ ಮಲಿನ ಐತಿ, ನಮಗದ ಅನುಭವ ಬರುವಲ್ದು. ಅಂತಃಕರಣವನ್ನು ಅಂತಃಕರಣದ ಮಾಲಿನ್ಯ ಯಾವ ಕಳ್ಕೊಂತಾನ ಅವಾಗ ಅಂತಃಕರಣ ಸ್ವಚ್ಛ. ಯಾವ ವಿಷಯ ವಸ್ತುಗಳು ವಾಸನೆಗಳು ಉಳಿಬಾರ್ದು ಮನುಷ್ಯನಿಗೆ, ಅವಾಗ ಪರಿಶುದ್ಧ ಅಂತಃಕರಣಕ್ಕೆ ಲಭ್ಯ ಅಂತಾರ. ಹಂಗಿದ್ರೆ ಎಲ್ಲರೂ ಹೊಂದಿಬಿಟ್ಟಾರ. ಇದನ್ನ ಕೇಳಿರ ಹೋಗುದಿಲ್ಲ ಅದು. ಅಂತಃಕರಣ ಸ್ವಚ್ಛ ಆಗ್ಬೇಕಾತಂದ್ರೆ ಈ ತಡೆಯದೆ ಬಿಟ್ಟು ಬಿಡದ ಆತ್ಮವಿಚಾರದ ಅಭ್ಯಾಸ ನಡಿಬೇಕು ನೋಡ್ರಿ. ಅವಾಗ ಅಂತಃಕರಣದ ಒಳಗಿರ್ತಕ್ಕಂಥ ವಿಷಯದ ಮಾಲಿನ್ಯ ಎಲ್ಲ ಹೋಗ್ಬಿಡ್ತದೆ. ವಿಚಾರದಿಂದ ಇದು ಸಾಧ್ಯತೆ. ವಿಷಯದ ಮಾಲಿನ್ಯ ಕಳ್ಕೊಳಕ್ ದೋಷ ದರ್ಶನ ಆಕತಿ, ವಿಷಯ ದೋಷ ದರ್ಶನ ಆಕತಿ. ದೋಷ ದರ್ಶನ ಆದ ಕೂಡಲೇ ಅದರಾಗಿನ ಮಾಲಿನ್ಯ ಎಲ್ಲ ಅದ್ರ ಕಡೆ ಮನಸ್ಸು ಹೋಗುದನ ಇಲ್ಲ. ಮನಸ್ಸು ಅದ್ರಾಗ ಇನ್ವಾಲ್ವ್ ಆತಂದ್ರೆ ಮನಸ್ಸು ಹೊಲಸ ಆತ. ವಿಷಯದ ನೆನಪು ಮಾಡಿದ್ರೆ ಮನಸ್ಸು ಮಲಿನ ಆತ. ಅದಕ್ಕೆ ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯದೋಳು ಕರಿಗೊಂಡು ನಿಲೆ. ನೀನೇ ಗಟ್ಟಿಯಾಗಿ ವಿಷಯ ಚಿಂತನೆ ಕೈ ಬಿಟ್ಟು ಅದನ್ನ ಅಂತಃಕರಣ ಮಾಲಿನ್ಯ ಹೋಗ್ಬಿಡ್ತದೆ. ವಿಷಯಗಳ ನೆನಪು ಮಾಡಿದ್ರೆ ಮನಸ್ಸು ಹೊಲಸ ಆಗ್ತದೆ. ಏನ್ ಅದಕ್ಕೆ ಯಾವಾಗಲೂ ವಿಚಾರ ನಮ್ಮಲ್ಲಿ ಜಾಗೃತಿ, ವಿಷಯದ ಕಡೆಗೆ ಹೋಗದಂಗೆ ಮನಸ್ಸನ್ನ ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡಬೇಕು. ವಿವೇಕ ಅನ್ನುವಂಥ ಇಂದ್ರಿಯಗಳ ಲಗಾಮು ವಿವೇಕನ ಸಾರ್ಥಿ ಕೈಯಾಗ ಕೊಡ್ಬೇಕು ನಾವು. ಅವು ಏನ್ರಿ ಇಂದ್ರಿಯಗಳ ಅದರಾಗ ಹೋಗ್ತಾವ, ಬರೇ ವಿಷಯದ ಕಡೆಗಿನ ಹರಿದು ಅದನ್ನು ಹೋಗದಂಗ ಮನಸ್ಸನ್ನ ಹಿಡತದಾಗ ಇಟ್ಕೋಬೇಕು. ವಿಷಯದ ಕಡೆಗೆ ಮನವೆಳಸದಿವುದೇ ಸನ್ಯಾಸ ಅಂತ. ವಿಷಯದ ಕಡೆಗೆ ಮನಸ್ಸು ಹಾಕದಿದ್ರ ಸನ್ಯಾಸ. ಅದಕ್ಕೆ ಸನ್ಯಾಸಿ ಆದಾಗ ನಿನಗೆ ಅಂತಃಕರಣ ಸ್ವಚ್ಛ ಆಗೋದು, ವಿಷಯದಿಂದ ವಿಮುಖ ಆಗುತ್ತೆ. ಅದನ್ನ ಬಿಟ್ಟು ಏನ್ ಮಾಡೋದ್ರಿಪ್ಪ ಅಂತ, ಹೆಂಗ್ ಬಿಡ್ಲಿ ಅಂತ ಬಹಳ ದಿನದ ಕೇಳ್ತಾನ. ಅದನ್ನ ಮಾಡೋದು ಇಂದ್ರಿಯ ಸಂಪರ್ಕ ಭೋಗದಾಗ ವ್ಯವಹಾರದಾಗ ಆಯುಷ್ಯ ಎಲ್ಲ ಹೋಗುದು. ವಿಷಯ ಸಂಗ್ರಹ, ವಿಷಯ ಭೋಗ. ಹೊರಮುಖ ವೃತ್ತಿನ ಐತಿ, ಒಳಮುಖ ಆಗುವುದು ಯಾವಾಗ? ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಾಗಿ ಎಷ್ಟು ಜನ್ಮ ಹುಡುಕಿರೂ ನಿನಗದು ಸಿಗುವುದಿಲ್ಲ. ಒಳಮುಖ ಆಗು. ಅಂಥ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇ ವಯಾಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅದಿ ಗಚ್ಚತಿ ಅಂದರು. ಪ್ರತಿಯೊಬ್ಬರಿಗೆ ಅದು ಅಂತರಂಗದಲ್ಲಿ ಐತೆ ಅದು, ಮತ್ತು ಬಹಿರಂಗಕ್ಕೆ ಹೋಗ್ತೈತಿ. ಯಾಕೆ ಅಭ್ಯಾಸ ಆಗಿಬಿಟ್ಟೈತೆ ಅದು. ಹೊರಗೆ ಜನ್ಮ ಅಂತ ಅದ್ರಾಗ ಹುಡುಕಿ ಒಳಗೆ ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಆ ಅಭ್ಯಾಸ ನಡಿಬೇಕು, ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡು. ಅಂದಾಗಿದ ಅನುಭವ ಬರ್ತದೆ. ಹೊರಮುಖ ವೃತ್ತಿಗೆ ಎಷ್ಟು ಜನ್ಮ ಆದರೂ ಹೊಡೆದಿರಲಿಲ್ಲ. ಹೊರಗನ ಪೂಜಿಸಿ ಹೊರಗಾಗಿ ಹೋದರಲ್ಲ. ಯಾಕ್ರಿ ಹೊರಗ ಹಣಿಕೆ ಆಗೋದು. ಊರ್ಕಿ ಒಳಗೆಲ್ಲ ಜಡ ವಸ್ತುಗಳಲ್ಲಿ ಎಲ್ಲಿ ಸಿಗ್ಬೇಕ್ರಿ? ಅದನ್ನ ನಿಜವಾದ ಸುಖ ಶಾಂತಿ ಎಲ್ಲ ಜಡಭಾವನ್ನೆಲ್ಲ ಕೈ ಬಿಟ್ಟಾಗ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಜಡಾದ ತೋರಿಕೆ. ಅದು ಅದೆಲ್ಲ ನಾಶ ಆಗುವುದನ್ನ. ಅದು ನಿಜವಾದ ಇರು ಏನೈತಿಲ್ಲ, ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಅವಿನಾಶಿ ಆದಂಥ ಇರು, ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುತ್ತಿಲ್ಲ. ಅಜಡವಾದದ್ದು. ಸೂಕ್ಷ್ಮಾತಿ ಸೂಕ್ಷ್ಮ ಐತೆ ಅದು. ಅದನ್ನು ತಿಳಿಬೇಕಾದ್ರೂ ವೃತ್ತಿ ಹಂಗ ಆದಾಗ ನಮಗದು ಅನುಭವ ಬರ್ತದೆ. ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮ ಅಷ್ಟು ಸೂಕ್ಷ್ಮ, ಅಷ್ಟು ನಿನ್ನಲ್ಲಿ ಅದು ಸೂಕ್ಷ್ಮ ವೃತ್ತಿ ನಿನ್ನಲ್ಲಿ ಆದಾಗ, ತದಾಕಾರ ಆದಾಗ ಬ್ರಹ್ಮದ ಜ್ಞಾನ ನಮಗೆ. ವೃತ್ತಿ ತದಾಕಾರ ಆಗ್ಬೇಕಲ್ಲ, ಅದರಂಗನ ಆದಾಗ ಅದು ತಿಳುವಳಿಕೆ ನಮಗೆ. ಈ ಜಡ ವಸ್ತುಗಳ ತಿಳುವಳಿಕೆ ಆದ್ರೆ ಮನಸ್ಸು ಜಡ ಆದಾಗ ಅದರ ತಿಳುವಳಿಕೆ ನಮಗೆ. ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮದ ಅಜಡವಾದದ್ದು, ಆ ಜಡಭಾವ ಎಲ್ಲ ಹೋದಾಗ ಆ ಅರಿವಿನ ಭಾವ ನಮ್ಗೆ ಆಕೈತಿ. ಅದಕ್ಕೆ ಜಡಭಾವಂ ನೀಗು ತನ್ನುವುದು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದೇ ನಂಬೆಲೆ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು.
ಜಡ ಅಂದ್ರೆ ಇಂದ್ರಿಯಗಳಿಗೆ ಗೋಚರವು ಎಲ್ಲ ಜಡನ ನಾವು ತೋರಿಡವು ಎಲ್ಲ. ತೋರಿಕೆ ವಸ್ತುಗಳೆಲ್ಲ ಜಡನ ಅದಾವ, ತೋರುವುದು ಅಡಗುದು ಅಲ್ಲ. ಯಾವ್ದು ತೋರ್ತೈತಿ ಅದು ಜಡನ ಐತಿ. ಆ ತೋರಿಕೆಗೆಲ್ಲ ಸಾಕ್ಷಿಯಾಗಿದ್ದು ಇರು ಏನೈತಿ ಅದು ಅಜಡವಾದದ್ದು, ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ ಅದು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವ ಎಲ್ಲ ಜಡ ವಸ್ತುಗಳು. ಇದಕ್ಕೆ ಈ ಜಡ ಭಾವನೆಯನ್ನು ಕೈ ಬಿಡುವನ್ನ ಬಿಟ್ಟಾಗ ಅಜಡವಾದಂತಹ ನಿನ್ನ ಇರು ಏನೈತಲ್ಲ ಯಾವಾಗಲೂ ಇದ್ದದ್ದು, ಅದನ್ನು ನಾವು ಅನುಭವ ತಗೊಂಡು ನೋಡ್ಕೋಬೇಕಾಗಿತ್ತು. ಹೊಸದಾಗಿ ಎಲ್ಲಿಂದರ ಎಲ್ಲಿ ಯಾರಿಂದರ ಪಡೆಯುವ ವಸ್ತು ಅಲ್ಲ, ಯಾರು ಮಾಡಿಕೊಡೋದು ದೇನ್ಸು ಅಲ್ಲ. ನಿನ್ನೊಳಗೆ ಇದ್ದದ್ದನ್ನು ನೀನು ಸುಮ್ಮನೆ ಕೂತ್ಕೊಂಡು ಅನುಭವ ಮಾಡಿ ನೋಡ್ಕೋದು. ಅನುಭವಗಳ ಯಾವ ರೀತಿ ಅದನ್ನ ಅನುಭವ ಮಾಡಿದ್ರು ಆ ರೀತಿ ಯುಕ್ತಿ ಪ್ರಯುಕ್ತಿಗಳನ್ನ ಮನನ ಮಾಡ್ಕೊಂತ ಇದ್ದ ನಿನಗೆ ಅದು ಹೊಡಿತೈತಿ. ಅವಾಗ ಶ್ರವಣದಲ್ಲಿ ಕೇಳಿದಂಥ ವಿಚಾರಗಳನ್ನ ನೀನು ಅವನ ಶ್ರವಣ ಮಾಡಿದ್ದನ್ನು ಮನನ ಮಾಡು, ನಿಧಿಧ್ಯಾಸನ ಮಾಡು, ಗಟ್ಟಿಗೊಳಿಸು. ಅಲ್ಲಿ ಮನಸ್ಸನ್ನು ನಿಲ್ಲಿಸು. ಮನಸ್ಸು ಏಕಾಗ್ರ ಆದಾಗ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗುವುದು ನಿಜ ಸುಖವನ್ನು. ಮನುಷ್ಯನ ಏಕಾಗ್ರತೆ ಆಗ್ಬೇಕಾತಂದ್ರೆ ವಾಸನ ಎಲ್ಲ ಪೂರ್ಣ ನಾಶ ಆಗುತ್ತೆ. ಭೋಗ ವಾಸನೆಗಳು ಸ್ವಲ್ಪ ಉಳಿದಂಗ ಆ ಮನಸ್ಸಿನಾಗ ಉಳಿದಂಗ ಅವನು ಕಳ್ಕೊಂಡೆ ಅಂದ್ರೆ ವಿಚಾರದಿಂದ, ಅವಾಗ ಮನಸ್ಸಿನ ಏಕಾಗ್ರತೆ, ಅವಾಗ ಇದ್ದ ವಸ್ತುವಿನ ಯಥಾರ್ಥ ವಸ್ತುವಿನ ಜ್ಞಾನ ನಿನಗಾಕೈತಿ. ನೀನೇ ದೇವರಿದ್ದೆ, ಆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯನೋ ಅನುಭವ ಕೊಡ್ಬೇಕು. ಮನಸ್ಸು ಸೂಕ್ಷ್ಮ ಆಗುತ್ತದೆ. ತನು ಮಾನಸ ಅಂತ ಅದಕ್ಕೆ ಅಂದ. ಮನಸ್ಸು ಜಡಭಾವನೆಲ್ಲ ಕೈಬಿಟ್ಟದ ಸೂಕ್ಷ್ಮ ಭಾವವನ್ನು ಹೊಂದೋದು, ಅದು ವಿಚಾರದಿಂದ ಆಕೈತಿ. ಮೂರನೇ ಭೂಮಿಕಾ ಅಂದ ಅದಕ್ಕೆ, ಹೌದಿಲ್ಲ? ಸುಖೇಚ್ಛ ವಿಚಾರಣ ತನು ಮಾನಸ ಅಂತ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಆಗ್ಬೇಕಾಗ್ತದೆ, ದೊಡ್ಡಕ್ಕಿಂತಲೂ ದೊಡ್ಡದಾಗಬೇಕಾಗ್ತದೆ ಅಂದಾಗ ಅದು ಸೂಕ್ಷ್ಮ ಆತಂದ್ರೆ ಮುಗಿದು ಹೋತ್ರಿ. ಅದ ತ್ವಾಡ್ದು ಸಾಣದು ಬರೋದು ಇಲ್ಲ, ಅದಕ್ಕೆ ಸೂಕ್ಷ್ಮ ಆಗಿಬಿಡ್ತದೆ. ವ್ಯಾಪಕವಾಗಿ ಉಳಿದು ಬಿಡ್ತೈತೆ ಅತ್ತ ಸೂಕ್ಷ್ಮ ಆತಂದ್ರೆ. ಜಡಭಾವಕ ಪರಿಚ್ಛಿನ್ನತ್ವ ಬಂತಲ್ಲಿ ಜಡ. ಇಂದ್ರಿಯಗಳಿಗೆ ಗೋಚರ ಆಗುವುದಲ್ಲ ಅದ, ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅವಾಗ ಸೂಕ್ಷ್ಮ ಅನುಭವನ ಅಲ್ಲಿ ಸೂಕ್ಷ್ಮ ಆಗ್ತೈತಿ. ತನು ಮಾನಸ ಅಣುವಿಗಿಂತ ಅಣು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಐತಿ. ನೀವು ಕಲ್ಪಿಸ್ಕೊಂಡದ್ದು ಅದು. ಯಾಕ್ರಿ ಅದನ್ನು ಮೀರಿ ಐತೇನೆ ನೀರು ಅಂತ, ಅದನ್ನು ಮೀರಬೇಕಾಗಿತ್ತು ನಾವು. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಆ ಭಾವನೆ ಸಹಿತ ಉಳಿದ ಇರುವುದನ್ನೇ ನೀರು. ಸೂಕ್ಷ್ಮಾತಿ ಅತಿ ಸೂಕ್ಷ್ಮ, ಸೂಕ್ಷ್ಮಯ ಅಗ್ರಯ ದೃಶ್ಯತೆ ಅಂತಾರ. ಅಗ್ರಯ ಬುದ್ಧ ಸೂಕ್ಷ್ಮದರ್ಶಿಭಿ ಅಂತಾರೆ. ಅಂತ ಒಂದು ಸೂಕ್ಷ್ಮವಾದಂಥ ಬುದ್ಧಿಗೆ ಅದು ಅನುಭವ ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬೇಕಾಗುತ್ತೆ. ಅದಕ್ಕೆ ನಾವು ತನು ಮಾನಸ ಅಂದ್ರೆ ಅವಾಗ ಮನಸ್ಸು ಸತ್ವ ಪ್ರಧಾನ, ಸತ್ವಾಪತ್ತಿ, ಅಸಂಸಕ್ತಿ ಆನಂತರ ಎದರಾಗೂ ಆಸಕ್ತಿ ಉಳಿದಿಲ್ಲ. ಪದಾರ್ಥ ಭಾವನ ಅಂದ್ರೆ ತೋರಿಕೆ ಯಾವುದು ಅಡಿಗೆ ಹೋಗ್ಬಿಡ್ತದೆ. ಮೂರು ಅವಸ್ಥೆಗಳು ತೋರದಂಗೆ ಆಗಿಬಿಡ್ತದೆ ಪದಾರ್ಥ ಭಾವನೆ. ಅದಕ್ಕೆ ಆನಂತರ ತೂರ್ಯಗ ಸಮಾಧಿ ಸ್ಥಿತಿ, ತೂರ್ಯಾವಸ್ಥೆ ಅನುಭವ. ಸಪ್ತ ಭೂಮಿಕೆಗಳು ಅವರು ಅಭ್ಯಾಸ ಮಾಡಿದವಾಗ ಬರ್ತೈತಿ ಇದೆಲ್ಲ. ನಾವು ಬರೀ ಮುಂಜಾನೆ ಸಂಜೆ ಮಠ ಬರೀ ವಿಷಯ ಚಿಂತನೆ ಮಾಡಿದ್ರೆ ಮನಸ್ಸು ಜಡ ಆಗಿಬಿಟ್ಟೈತಿ. ಅದಕ್ಕೆ ಈ ಜಡಭಾವನೆಯನ್ನೆಲ್ಲ ಕೈ ಬಿಟ್ಟಾಗ ಸೂಕ್ಷ್ಮ ಆಕೈತಿ ಮನಸ್ಸು. ಮಂಡಾಗಿಬಿಟ್ಟೈತಿ ಜಡದ ವಿಷಯ ಚಿಂತನೆ ಮಾಡಿ ಮಾಡಿ ಬುದ್ಧಿ ಸೂಕ್ಷ್ಮ ಹಂಗಾಗ್ಬೇಕು. ಅದಕ್ಕೆ ವಿಚಾರ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಬುದ್ಧಿ ತೀಕ್ಷ್ಣ ಆಕೈತಿ. ಸೂಕ್ಷ್ಮ ಆಗಕೈತಿ ಅಂದ್ರೆ ಮನಸ್ಸು ಎಷ್ಟೆಷ್ಟು ಹೊರಗೆ ಹೋಗ್ತೈತಿ ಅಷ್ಟಷ್ಟು ಜಡನ ಅದು, ಎಷ್ಟೆಷ್ಟು ಒಳಗೆ ಹೋಗ್ತೈತಿ ಅಷ್ಟಷ್ಟು ಸೂಕ್ಷ್ಮ ಆಕೈತಿ. ಅಂತರ್ಮುಖಿ ಆಗ ಅಂತರ್ಮುಖ ವೃತ್ತಿ ಒಳಗೆ ನಿನಗಿದ ಅನುಭವ ಬರ್ತೈತಿ ನೋಡಿ. ವಾಸನಾ ಒಳಗಿದ್ದು ಅಂದ್ರೆ ಹೊರಗೆ ಅಂತರ್ಮುಖ ಆಗಕ್ಕೆ ಬರುವುದೂ ಇಲ್ಲ. ಬರೀ ಹೊರಗೆ ಎಳ್ಕೊಂಡು ಹೋಗ್ತೈತಿ ಅದು ವಾಸನ. ಇವೆಲ್ಲ ವಿಷಯ ವಸ್ತುಗಳೆಲ್ಲ ಹೊರಗದವ.
ಒಳಗಿಲ್ಲವು. ಅದಕ್ಕೆ ವಾಸನ ಒಳಗಿತ್ತಂದ್ರೆ ಹೊರಗಿತ್ತಂದ್ರೆ ಹೊರಗೆ ಎಳ್ಕೊಂಡು ಹೋಗ್ತದೆ. ಒಳಗಿತ್ತಂದ್ರೆ ಮನಸ್ಸಿನಾಗ ಅದರಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ತಿರ್ಗಾಡಕಸ್ತೈತೆ, ಅದು ಹೊರಮುಖ ಆಗ್ಬಿಡ್ತೈತಿ. ವಾಸನ ಎಲ್ಲ ನಾಶ ಆದಾಗ ಅಂತರ್ಮುಖಿಯಾಗಿ ಅದನ್ನ ಅನುಭವ ಮಾಡ್ಕೊಳಕ್ ಪ್ರಯತ್ನ ಅಭ್ಯಾಸಕ್ಕೆ ಕೂಡ್ತಾನ. ವಿಘ್ನಕ್ಕವು ನಮಗ ವಾಸನೆಗಳು ಎಳ್ಕೊಂಡು ಅದಕ್ಕೆ ಆಗದ ವರ ವಿವೇಕಿಗೆ ಮಾಹಿತಿ ಆಗಿದ್ ಕರೆ, ಆದ್ರ ಒಳಗ ವಾಸನ ಹಂಗ ಅದಾವ, ಎಳ್ಕೊಂಡು ಹೋಗ್ಬಿಡ್ತಾವ, ಹೊರಮುಖ ಆಗಿಬಿಡ್ತೈತಿ ವೃತ್ತಿ. ಅದು ಸಟಕ್ನ ಬಾಂಧಿ ತಡಿಯಟ ಅಂದವನು ಹೊಕ್ಕನ ಒಂದಿಷ್ಟು ಸರಿಯಾಡಿ ಬಂದ ಮತ್ತ ಬ್ಯಾಸರಾದಾಗ ಬಂದು ಕುಂಡ್ರುದಿಲ್ಲ. ಹೌದಿಲ್ಲ, ಇಲ್ಲಿ ಬಂದಾಗಟ ಆರಾಮಕೈತಿ ಬಿಡಪ್ಪ ಅಂತ ಮತ್ತೆ ಬಿಡು ಪುರುಸತ್ರಿ ಅವ ವಾಸನ ಎಳ್ಕೊಂಡು ಹೋಗ್ತಾವ ಹೊರಗೆ ಮತ್ ದನಿತಿಯಲ್ಲಿ ತನು ಮಾತಿಲ್ಲ. ಬಳಲಿ ವಿಷಯಾದಿಗಳಿಗೆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವನು ಬಳಲಿಕೆ ಆತ ನಿನಗೆ. ಎಚ್ಚರಿಕೆಗೆ ಹೊರಗೆ ಹಣಿಕೆ ಹಾಕಿ ವಿಷಯಗಳ ವ್ಯವಹಾರದಾಗ ಹಣಿಕೆ ಹಾಕೋದಾತ. ಮನಸ್ಸನ್ನ ಯಾವಾಗಲೂ ಅದರಿಂದ ಹಿಂದಕ್ಕೆ ಸರಿಸೋ ಪ್ರಯತ್ನ ಮಾಡ್ಬೇಕಲ್ಲ. ನಿರಂತರ ಅದನ್ನ ಯೋಗಿಗಳು ಮಾಡ್ತಿರ್ತಾರೆ, ಜ್ಞಾನಿಗಳು. ಮಂಗನಂತ ಮನಸ್ಸನ್ನ ಕಾಯ್ಬೇಕಲ್ಲ, ಎಲ್ಲಿ ಹೊಕ್ಕಿ ಅಲ್ಲಾಗ ಏನೈತಿ ನಿನಗಂತ. ನಮಗ್ ಕಾಯಕಾಕೈತಿ ಮನಸ್ಸು ಮಂಗ್ಯಾನ ಅಂತ, ಅದ್ರ ಬೆನ್ನ ಹತ್ತಿ ಬಿಡ್ತೇವೆ ನಾವು. ಇಂದ್ರಿಯಗಳ ಮಜಾಕ್ ಬೆನ್ನ ಹತ್ತಿ ಅದ್ರಾಗ ಬೇಳೆ ಕಡಿತೇವೆ ನಾನು. ಆವಿಷ್ಯ ಎಲ್ಲ ಅದ್ರಾಗ ಕಳತಿಲ್ಲ. ಅದನ್ನ ಮನಸ್ಸಿನ ಹಿಡಿತದಾಗ ಇಟ್ಕೊಳ್ಳು. ಮನವ ಖಂಡಿಸದೆ ತನುವ ದಂಡಿಸದೆ ಸ್ವರ್ಗವನು ರಂಡೆಯಾಳುವಳೆ ಸರ್ವಜ್ಞ ಅಂತ ಅಭ್ಯಾಸ ದಶೆಯೊಳಗೆ ಬೇಕು. ಮನಸ್ಸಿನ ಖಂಡನ ನಿಗ್ರಹ ಮಾಡಬೇಕಾಗ್ತದೆ. ಅದನ್ನ ಹೊಂದಿದ ಮ್ಯಾಗ ನಂತರ ಅವಾಗ ನೀ ಏನೋ ಅದನ್ನ ಮಾಡೋದು ಅವಶ್ಯಕತೆ ಬರುದಿಲ್ಲ. ಮನವ ನಿಲ್ಲಿಸಬೇಡ, ತನುವ ದಂಡಿಸಬೇಡ, ಮನೆ ಮಾರು ತೊರೆದು ವನವಾಸ ಪಡಬೇಡ, ತನಗೆನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವನು ಕೆಡಿಪುದು. ದುಃಖ ಅನ್ನುವಂತಹದ್ದ ಏನು ಉಳಿದಿಲ್ಲ. ಹಾಗಂದ್ರೆ ಪಾಪ ದುಃಖ ಎಲ್ಲವೂ ಹೋಗ್ಬಿಡ್ತೈತಿ ನಿನಗೆ. ನಿನ್ ತತ್ವ ತ್ರಿಕಾಲ ಬಾಧ್ಯವಾದಂತ ಇರುವಿನ ತಿಳುವಳಿಕೆ ನಿನಗೆ ಆತ. ಮೊದಲಿಗೆ ಅದ ಅಭ್ಯಾಸ ದಶೆಯೊಳಗೆ ಬೇಕು, ಮನಸ್ಸನ್ನು ಕುಂಡ್ರಿಸ್ಬೇಕು. ಅದಕ್ಕೆ ಆಹಾರ ನಿಯಂತ್ರಣ ಬೇಕು, ಯಾಕ್ರಿ ವಿಚಾರ ನಿಯಂತ್ರಣ ಬೇಕಾಗೈತಿ. ಅದನ್ನೆಲ್ಲ ಸಾಧನ ಪಥದೊಳಗೆ ಇವೆಲ್ಲ ನಮಗೆ ನಿಯಮಗಳ ಪಾಲನೆ ಮಾಡಬೇಕಾಗೈತಿ. ಸಿಕ್ಕಂಗ ನಾವು ಮಾಡಾಕತ್ರ ಅದು ಬರ್ತೈತೆ ನಿನಗೆ. ಅದಕ್ಕೆ ಸರ್ವಜ್ಞ ಮೊದಲಿಗೆ ಹೇಳಿ ನಾವು ಮನವ ಖಂಡಿಸದೆ ತನುವ ದಂಡಿಸದೆ ಸ್ವರ್ಗವನ್ನು ರಾಂಡೆ ಆಳುವಳೆ ಸರ್ವಜ್ಞ ಅಂತ. ಮನಸ್ಸನ್ನ ಹಿಡಿತದಾಗ ಇಟ್ಕೊಳಕ್ ಕಲಿಬೇಕು ನಾವು. ಅದಕ್ಕೆ ಸರಿಯಾಗಿ ಅದಕ್ಕೆ ಅನ್ನ ನೀರು ಯೋಗ್ಯವಾಗಿ ಹಾಕ್ಬೇಕಾಗತ್ತೆ. ಸಿಕ್ಕಂಗ ಅದಕ್ಕೆ ತಿನ್ನಿಸೋದು ತಿಕ್ಕಂಗ ಮಾಡಾಕತ್ರ ತಿಳಿದೈತೆ ಇಲ್ಲೇ ರೀ, ಹಸ್ಗೋದ ಇಲ್ಲ ನಿನಗೆ. ಅಭ್ಯಾಸದ ಶಿವೊಳಗೆ ಅದಕ್ಕೆ ತರಬೇತಿ ಕೊಡ್ಬೇಕಾದ್ರೆ ಅದನ್ನ ಹಿಡಿತದಾಗ ಇಟ್ಕೊಳ್ಬೇಕು. ಇಲ್ಲ ಹಿಡಿತದಾಗ ಸಿಗೋದಿಲ್ಲ ಅದನ್ನ. ಅದ್ರ ಬೆನ್ನ ಹತ್ತಿದೆ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ನಾಗ ಇಟ್ಕೋಬೇಕಾತಂದ್ರೆ ಅದಕ್ಕೆಲ್ಲ ನಿಯಮಗಳ ಬೇಕಾಕವು. ಯಮ ನಿಯಮಾದಿಗಳ ಪಾಲನೆ ಬೇಕು ನಮಗೆ. ಅವು ಪಾಲನೆ ಮಾಡದ ಹೊರತು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದು. ನಿಯಮ ನಿರ್ಬಂಧಗಳನ್ನು ನಾವು ಹಾಕಬೇಕು. ನೀತಿ ನಿಯಮಗಳ ಪಾಲನೆ ಮಾಡಬೇಕಾಗತ್ತೆ. ಅಂದಾಗ ಅದು ನಮ್ಮ ಹತೋಟಿ ಒಳಗೆ ಬರ್ತೈತೆ ನಮಗೆ. ಇಲ್ಲ ಅಂದ್ರೆ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಂಡವ್ರೆಲ್ಲ ಅವನು ಪಾಲನೆ ಮಾಡಿದಾಗ ಆ ಸ್ಥಿತಿ ಹೊಂದಿದ್ರಿಲ್ಲ. ಸಿಕ್ಕಂಗ ಅವನು ಇಂದ್ರಿಯಗಳ ಮಾಡ್ಕೊಂತ ಮಜಾ ಮಾಡಿದ್ರನ ಅವರು, ಹರಿಬಿಟ್ರನ ಅವ್ನು ಸಿಕ್ಬೇಕಾ ಎತ್ತಬೇಕಾತ ಅವನು. ಅದಕ್ಕೆ ಪ್ರಯತ್ನ ನಿರಂತರ ಒಳಗೆ ಆಂತರಿಕವಾಗಿ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ಕೋತ ಬಂದಾಗ ಅದು ನಮ್ಗೆ ಅನುಭವ ಬರ್ತದೆ. ಜನ್ಮ ಜನ್ಮಾಂತರ ಪ್ರಯತ್ನ ಐತೆ ಅದು ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು. ವಿಚಾರದ ಬೆನ್ನು ಹತ್ತಬೇಕು ನಾವು. ಮಂಗ್ಯಾನಂತ ಮನಸ್ಸು ಅದು. ಎಂತೆಂಥ ಯೋಗಿಗಳನ್ನ ತಲೆ ಕೆಳಗೆ ಮಾಡಿದ್ರು ಅಭ್ಯಾಸ ಮಾಡ್ಕೊಂಡವ್ರು. ಬೇಕಾದಂತ ಅದಾನಪ್ಪ ಅಂದ್ರು ಸುಧಾ ತಲೆ ಕೆಳಗೆ ಮಾಡ್ತೈತಿ ನೋಡ್ರಿ. ಸಾಮಾನ್ಯ ಜನರ ಕೆಲಸ ಅಲ್ಲ. ವಿಶೇಷವಾದಂಥ ಪ್ರಯತ್ನ ಒಳಗೆ ಆಂತರಿಕವಾಗಿ ನಡಿಬೇಕು ನಾವು, ಎಡಬಿಡದೆ ಹಗಲುರುಳೆನ್ನದೆ. ಇದಕ್ಕಾಗಿ ಕಣ್ಣು ಕಿಸದು ಕುಂತಿದ್ದು ನಮ್ಮಪ್ಪ ಅಂತಿದ್ರು ಅಂತ. ಎಷ್ಟು ಜನ್ಮ ಕಣ್ಣು ಕಿಸದು ಕೂತಿದ್ದೆವು ಎಚ್ಚರಾಗಿ. ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ತೈತಿ ನೋಡ್ರಿ.
ವಿಷಯದ ಕಡೆ ಎಳ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಒಳಗ ಅಭ್ಯಾಸ ನಿರಂತರವಾಗಿ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಗಳು ಅರಿಯದಾತನಿಗೆ ಅಂತ ಅದಕ್ಕೆ ಹೇಳ್ಯಾರ ಅವ್ರು. ಅದಕ್ಕೆ ಅಂಥ ವಾತಾವರಣ ಅಂಥವ್ರ ಸಂಘ ನಮಗೆ ಬೇಕಿದಕ್ಕೆ. ಅದು ನಮ್ಮನ್ನ ಅವರು ಜಡಬುದ್ಧಿ ಜಡಸಂಘ ಇತ್ತಂದ್ರೆ ತಡೆಯಲಿಕ್ಕೆ ಆ ಕಡೆ ಸೆಳವಿಗೆ ಹೇಳ್ಕೊಂಡ್ಬಿಡ್ತದೆ. ಸಾಕು ಬಿಡಪ್ಪ ಅಂದದ್ದನ ಮತ್ತೆ ಆ ಕಡೆನೂ ಹೋಗೈತಿ. ಬಿಡು ಪುರುಷತ್ರಿ ಯಾರ ಒಳಗಾರ ಉಳಿತೈತಿನ ಇಳುದಿಲ್ಲ, ಅಲ್ಲಿ ದೌಡ ಅಲ್ಲಿ ಹೋಗ್ಬೇಕಾಗಿರ್ತೈತಿ. ಅಭ್ಯಾಸ ಅದ ಆಗಿಬಿಡ್ತದೆ. ಜಡಬುದ್ಧಿ ಜಡಸಂಗ ಮಾಡಿ 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 ವಿಷಯ ಚಿಂತನ ಇದ್ರಾಗ ಹೊತ್ತೆಲ್ಲ ಅದ್ರಾಗ ಕಳಿತೈತಿ. ಅದರಿಂದ ವಿಮುಖ ಆಗಿ ಉಳಿಬೇಕು ಅನ್ನೋದು ಆಂತರಿಕವಾಗಿ ಅಭ್ಯಾಸ ನಡೀಬೇಕು. ಅವ ಏನು ಮಾಡೋದಿಲ್ಲ ಅಂದ್ರೆ ಒಳಗೆ ಅದನ್ನ ಅಭ್ಯಾಸ ಮಾಡುವ ವಿಷಯದಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡ್ತಿರ್ತಾನ. ಹೋಗ್ಕೊಡ್ದಂಗ ಮನುಷ್ಯಗೆ ಬುದ್ಧಿ ಹೇಳ್ತಿರ್ತಾನೆ. ಅದ ಪ್ರಯತ್ನ ನಡೆದಿರ್ತೈತೆ ಅವನು ಒಳಗೆ ಆಂತರಿಕವಾಗಿ. ಯೋಗಿಗಳು ಅದೇ ಪ್ರಯತ್ನ ಮನಸ್ಸನ್ನು ವಿಷಯಗಳ ಕಡೆ ಹೋಗಿ ಕೊಡ್ದಂಗೆ ನಿರಂತರ ಎಡೆಬಿಡದೆ ನಡೆದಿರ್ತೈತೆ ಅವ್ರ ಒಳಗೆ ಆಂತರಿಕವಾಗಿ ಅಭ್ಯಾಸ. ನಾವು ಹೊರಗೆ ಏನು ಮಾಡೋದಿಲ್ಲ ಅಂದ್ರೆ ಒಳಗಿನ ಕೆಲಸ ನಡೆದಿರ್ತೈತೆ ಆಂತರಿಕವಾಗಿ. ನೋಡಾರ ದೃಷ್ಟಿ ಒಳಗೆ ಏನು ಮಾಡೋದಿಲ್ಲಪ್ಪ ಅನ್ನೋದಂತ. ನಾವು ಒಳಗೆಲ್ಲ ಏನಂತಾರಲ್ಲ ಬಕಪಕ್ಷಿಗತೆ ವಿಷಯಗಳ ಧ್ಯಾನ ನಡೆದಿರ್ತೈತಿ. ಅವ್ನು ಸುಮ್ಮನೆ ಕುಂತಾನಂದ್ರು ಬರೇ ಬಾಳೆ ಚಿಂತನ ಮಾಡಿದ್ರು. ಯಾಕೆ ಗುಂಗನೇ ಆಗಿದೀವಪ್ಪ ಅಂತಿರ್ತಾರ. ನೀನು ಬಾಳೆದು ಗುಂಗ ಇರ್ತೈತೆ ಅವ್ನು, ಹೌದಿಲ್ಲ? ನಿಜವಾದ ನಮ್ಮ ಇರುವಿನ ಕಡೆ ಲಕ್ಷ ಇರ್ತೈತೆ. ನಾವು ಹಂಗ ನಾವು ಬಕಪಕ್ಷಿ ಹಂಗ ಇರುವಿನ ಕಡೆ ಲಕ್ಷ ಕೊಡ್ಬೇಕಲ್ಲ. ಭಗವತ್ ಧ್ಯಾನ ಆಚರ್ಯತ ಅಂತ ಹಂಗ ಧ್ಯಾನಕ್ಕೆ ಕೊಡ್ಬೇಕಲ್ಲ ನಾವು. ಎದ್ರ ಕಡೆನೂ ಲಕ್ಷ ಕೊಡೋದ ಏಕಾಗ್ರವಾಗಿ. ಬಕಪಕ್ಷಿ ಕಡಿ ಮೀನ ಅಷ್ಟ ನೋಡ್ತಿರ್ತೈತಿ, ಗಬಕ್ಕನ ಹಿಂದಕ್ಕೆ ಹಿಡ್ಕೋದು. ರೌಂಡ್ ಹೊಡೆಯುವಾಗ ಮೀನ ಸಾಲ್ ಬರುವಾಗ ಹಿಂದಿಂದ ಅದನ್ನು ಯಾವಾರ ನೋಡಿದ್ವು ಅಂದ್ರೆ ಹೊಳ್ಳಿ ಇತ್ತಾಗ ಬರುದಿಲ್ಲ ಅವು. ಅದಕ್ಕೆ ಗಪ್ಪನ ಹಿಂದಿಂದ ಅಷ್ಟ ತಗೊಂಡದ್ದ ನಿಂದಿರ್ತೈತೆ ಬಕಪಕ್ಷಿ. ಹಂಗ ನಮ್ಮ ಮನಸ್ಸು ಏಕಾಗ್ರ ಆಗ್ಬೇಕಲ್ಲ. ಎತ್ತು ಹೋಗದಂಗ ಭಗವತ್ ಧ್ಯಾನಂ ಆಚರೇತ್, ಗಜವತ್ ಸ್ನಾನಂ ಆಚರೇತ್, ಭಗವತ್ ಧ್ಯಾನಂ ಕುರ್ಯಾತ್ ಅಂತ ಹೇಳ್ಯಾರ. ಹಂಗ ನಾವು ಧ್ಯಾನಕ್ಕೆ ಕುಂಡಿರ್ಬೇಕಲ್ಲ. ಆಣಿಯಂತೆ ಸ್ನಾನ ಮಾಡಬೇಕು, ಭಗದಂತೆ ಧ್ಯಾನ ಮಾಡಬೇಕು, ಗಿಳಿಯಂತೆ ಮಾತನಾಡಬೇಕು. ಸುಖವತ್ ಭಾಷಣಂ ಕುರ್ಯಾತ್, ಒಳ್ಳೆಯ ಮಾತುಗಳನ್ನು ಜನರಿಗೆ ಇಂಥ ಹಿತ ಆಗುವಂಥ ಒಳ್ಳೆಯ ಮಾತು ಮನಸ್ಸು ಕೃತಿಗಳು ಏಕರೂಪ ಇರಬೇಕು. ಅದು ಅಂದಾಗ ನಮಗೆ ಇದರ ಸಿದ್ಧಿಸ್ತೈತಿ. ನಾವು ಮಾತಾಡೋದೊಂದು ಒಳಗೊಂದು ಮಾಡೋದು ಅಂತಃಕರಣ ಎಲ್ಲ ಹದಿಗೆಟ್ಟು ಹೋಗ್ತೈತಿ. ಅದಿಲ್ಲ, ನಿನಗೂ ಲಾಭ ತಗೊಳಂಗಿಲ್ಲ, ಇನ್ನೊಬ್ಬರಿಗೆ ಲಾಭ ಆಗೋಂಗಿಲ್ಲ. ನಿನಗಿದು ಉಪಯೋಗ ಬಿತ್ತಂದ್ರೆ ಇದರಿಂದ ಜಗತ್ತಿಗೆ ಉಪಯೋಗ ಬರ್ತೈತಿ. ಹಂಗ ಮಾಡ್ಕೋ, ನಿನಗೆ ಉಪಯೋಗ ಬರುವಂಗೆ ಮಾಡ್ಕೋ. ಇದನ್ನ ಈ ಶರೀರ ನಿನಗೆ ಉಪಯೋಗ ಬಂತಂದ್ರೆ ಜಗತ್ತಿಗೆ ಉಪಯೋಗ ಬರ್ತೈತಿ. ನಿನಗೂ ಉಪಯೋಗ ಕೇಳಿಸ್ಕೊಂಡೆ ಅಂದ್ರೆ ಜಗತ್ತಿಗೂ ಉಪಯೋಗ ಬೀಳ್ದಂಗೆ. ಎಲ್ಲರೂ ಎರಡು ಹಾಳು ಮಾಡ್ಕೊಂಡು ಕುಂತಿಲ್ಲ. ಮೊದಲು ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ತಿಳ್ಕೊಂಡ್ರೆ ನಿನ್ನಿಂದ ಜಗತ್ತಿಗೂ ಕಲ್ಯಾಣ ಆಕೈತಿ. ಅದನ್ನು ಮಾಡ್ಕೊ ನೀ ಮೊದಲು ಕೆಲಸ. ಬರೀ ಆ ವಿಷಯಗಳು ಬೆನ್ನು ಹತ್ತಿದೆ ಅಂದ್ರೆ ನಿನಗೂ ಲಾಭ ಇಲ್ಲ, ಜಗತ್ತಿಗೂ ಲಾಭ ಇಲ್ಲ. ವ್ಯರ್ಥ ಕಾಲ ಕಳಸತ್ ಹೋದಂಗಾಗ್ತದೆ. ಅದಕ್ಕೆ ಮೊದಲೇ ನೀ ನಿಜವನ್ನ ನೀ ತಿಳ್ಕೊ. ಅದರೊಳಗೆ ಲಾಭ ಅದ. ಆತ್ಮಲಾಭ ತನ್ಯ ಲಾಭ ನಾವು ವಿದ್ಯತೆ ಅಂತ. ನಿನ್ನ ನಿಜವನ್ನ ನೀ ತಿಳ್ಕೊಂಡಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಉಳ್ಕಿದ್ದು ಯಾದನ್ನು ತಿಳ್ಕೊಂಡ್ರು ಈ ತೋರಿಡುವಂಥ ವಸ್ತುಗಳು ಯಾವೂ ನಿನಗೆ ಹಿತ ಕೊಡುದಿಲ್ಲ. ಅದರೊಳಗೆ ಕಾಲು ಕಳ ಸತ್ತು ಹೋಗ್ಬೇಡ. ನಿನ್ನ ನಿಜವನ್ನ ತಿಳ್ಕೊಳ್ಳೋ ಅಭ್ಯಾಸದೊಳಗೆ ಕಾಲು ಕಳಿ ಅಂದ್ರೆ ನಿನ್ನ ಆಯುಷ್ಯದ ವೇಳೆಯನ್ನ ಸಾರ್ಥಕ ಮಾಡ್ಕೊಂಡ ನೀನು. ಬೇಡ. Kala Sam Maharaji